ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮೈಸೂರಿನ ಪಬ್ನಲ್ಲಿ ಘನಘೋರ ಅಗ್ನಿ ದುರಂತ ಸಂಭವಿಸಿದೆ. ಇಬ್ಬರು ಸಜೀವ ದಹನವಾಗಿದ್ದಾರೆ. ಹಲವರ ಸ್ಥಿತಿ ಗಂಭೀರವಾಗಿದೆ. ಮೈಸೂರಿನ ಫಾಕ್ಸ್ ಡೆನ್ ಲಿಕ್ಕರ್ ಗ್ಯಾರೇಜ್ ಪಬ್ನಲ್ಲಿ ಭೀಕರ ಅಗ್ನಿ ದುರಂತ ಸಂಭವಿಸಿದೆ. ಇದರಲ್ಲಿ ಸುಮಾರು ಜನ ಗಾಯಗೊಂಡಿದ್ದಾರೆ ಮತ್ತು ಇಬ್ಬರು ಸಜೀವ ದಹನವಾಗಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಮಧ್ಯಾಹ್ನ ಮೈಸೂರಿನ ಪಬ್ನಲ್ಲಿ ಘನಘೋರ ಅಗ್ನಿ ದುರಂತ ಸಂಭವಿಸಿದೆ. ಇಬ್ಬರು ಸಜೀವ ದಹನವಾಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ವಿಜುವಲ್ಸ್ ತಮ್ಮ ಕಣ್ಮುಂದೆ ಇದೆ ವೀಕ್ಷಕರೇ. ಯಾವ ರೀತಿ ಬೆಂಕಿಯ ಕೆನ್ನಾಲಿಗೆ ಆವರಿಸಿದೆ ಅಂತ. ಡಾರ್ಜಿಲಿಂಗ್ನ ಸಾಹಿಲ್ ಮತ್ತು ನೇಪಾಳದ ಪ್ರಕಾಶ್ ಇಬ್ಬರು ಕೂಡ 26-24 ವರ್ಷದವರು. ಇಬ್ಬರು ಸಜೀವ ದಹನವಾಗಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಇನ್ನು ಗ್ರಾಹಕರಾದ ಸೋನು, ರಮೇಶ್, ಮಹದೇವ್ ಪ್ರಸಾದ್, ಪ್ರಜ್ವಲ್, ಅವಿನಾಶ್ ಮತ್ತು ಈ ಒಂದು ಫಾಕ್ಸ್ ಡೆನ್ ಲಿಕ್ಕರ್ ಗರಾಜ್ ಅಂತ ಪಬ್ನ ಹೆಸರು. ಅದರ ಮಾಲೀಕ ಪ್ರೀತಮ್ ಪುನೀತ್, ಇವರ ಸ್ಥಿತಿ ಗಂಭೀರವಾಗಿದೆ. ಫಾಕ್ಸ್ ಡೆನ್ ಲಿಕ್ಕರ್ ಗ್ಯಾರೇಜ್ ನಲ್ಲಿ ಸಿಲಿಂಡರ್ ಸ್ಫೋಟಿಸಿ ಈ ಅವಘಡ ಸಂಭವಿಸಿದೆ. ಮೈಸೂರಿನ ದಟ್ಟಗಳ್ಳಿಯ 4ನೇ ಹಂತದಲ್ಲಿ ಈ ಘನಘೋರ ದುರಂತ ಸಂಭವಿಸಿದ್ದು, ಸಿಲಿಂಡರ್ ಸ್ಫೋಟ ಬಳಿಕ ಕಟ್ಟಡದಲ್ಲಿ ದಟ್ಟ ಹೊಗೆ ಆವರಿಸಿದೆ. ಆತಂಕಗೊಂಡಂತಹ ಕೆಲವರು ಮೇಲಂತಸ್ತಿನಿಂದ ಜಿಗಿಯೋದಕ್ಕೂ ಕೂಡ ಪ್ರಯತ್ನ ಪಟ್ಟರು. ಪಬ್ನಲ್ಲಿದ್ದವರನ್ನ ರಕ್ಷಣೆ ಮಾಡಿ ಸ್ಥಳೀಯ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡಲಾಗಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಸದ್ಯ ಬೆಂಕಿ ನಂದಿಸಿದ್ದಾರೆ. ಸೊ ಇದ್ದಕ್ಕಿದ್ದಂತೆ ಮಧ್ಯಾಹ್ನ ಸಿಲಿಂಡರ್ ಸ್ಫೋಟದಿಂದ ಹತ್ತಿಕೊಂಡಂತಹ ಬೆಂಕಿ ಯಾವ ರೀತಿ ಹೊತ್ತುರಿದಿದೆ ಅನ್ನೋದನ್ನ ತಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ವೀಕ್ಷಕರೇ. ಇದು ಮೈಸೂರಿನಿಂದ ಬರ್ತಾ ಇರುವಂತಹ ದೃಶ್ಯಗಳು. ಮೈಸೂರಿನ ಫಾಕ್ಸ್ ಡೆನ್ ಲಿಕ್ಕರ್ ಗ್ಯಾರೇಜ್ ಅನ್ನುವಂತಹ ಪಬ್ ಮಧ್ಯಾಹ್ನದ ಸಂದರ್ಭದಲ್ಲಿ ಸುಮಾರು 25ಕ್ಕೂ ಹೆಚ್ಚು ಜನ ಈ ಪಬ್ನಲ್ಲಿ ಇದ್ರು ಅಂತ ಹೇಳಲಾಗ್ತಾ ಇದೆ. ಕ್ಷಣಾರ್ಧದಲ್ಲೇ ದಗದಗನೆ ಹೊತ್ತಿ ಉರಿದಿದೆ. ಇಡೀ ರೆಸ್ಟೋರೆಂಟ್ ಅವಶೇಷಗಳ ತರ ಕಾಣ್ತಾ ಇದೆ. ಅಷ್ಟರ ಮಟ್ಟಿಗೆ ಬೆಂಕಿ ಹೊತ್ಕೊಂಡಿದೆ. 25ಕ್ಕೂ ಹೆಚ್ಚು ಜನ ಅಲ್ಲಿ ಇದ್ರು. ಸ್ಥಳದಲ್ಲೇ ಸಾಹಿನ್ ಮತ್ತು ಪ್ರಕಾಶ್ ಎನ್ನುವಂತಹ ಇಬ್ಬರು ಯುವಕರು ಸಜೀವ ದಹನವಾಗಿದ್ದಾರೆ. ಇನ್ನುಳಿದವರು ತಮ್ಮ ಪ್ರಾಣವನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಮೇಲಂತಸ್ತಿನಿಂದ ಜಿಗಿಯೋದಕ್ಕೂ ಪ್ರಯತ್ನ ಪಟ್ಟು ಕೆಲವರು ಗಂಭೀರತರವಾದಂತಹ ಗಾಯ ಮಾಡ್ಕೊಂಡಿದ್ದಾರೆ. ಅವ್ರನ್ನ ಅಪೋಲೋ ಸೇರಿದಂತೆ ಸ್ಥಳೀಯ ಆಸ್ಪತ್ರೆಗಳಿಗೂ ಕೂಡ ದಾಖಲು ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಒಂದಿಷ್ಟು ಜನರನ್ನ ಬಚಾವ್ ಮಾಡಿದ್ದಾರೆ. ಗಂಭೀರ ಗಾಯಗೊಂಡವರನ್ನ ಈಗಾಗಲೇ ಆಸ್ಪತ್ರೆಗಳಿಗೂ ಕೂಡ ದಾಖಲಿಸಲಾಗಿದೆ. ಸೊ ಈ ಒಂದು ಘಟನೆ ಸಿಲಿಂಡರ್ ಸ್ಫೋಟದಿಂದ ಆಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಮತ್ತು ಸ್ಥಳದಿಂದ ಸಾಕಷ್ಟು ದೃಶ್ಯಗಳು ಕೂಡ ಬರ್ತಾ ಇದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಅಲ್ಲಿರುವಂತಹ ಜನರನ್ನ ರಕ್ಷಿಸಿ ಮತ್ತು ಇನ್ನು ಕೆಲವರನ್ನ ಆಸ್ಪತ್ರೆಗೆ ಸಾಗಿಸ್ತಾ ಇರುವಂತಹ ದೃಶ್ಯಗಳು ಇವು. ಡಾರ್ಜಿಲಿಂಗ್ನ ಸಾಹಿನ್ ಮತ್ತು ಪ್ರಕಾಶ್ ಎನ್ನುವರು ಮೃತಪಟ್ಟಿದ್ದಾರೆ ಅನ್ನೋದು ಇದೀಗ ಬರ್ತಾ ಇರುವಂತಹ ಸುದ್ದಿ. ಬನ್ನಿ, ಈ ಕುರಿತಂತೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಸುರೇಶ್. ಈ ಬೆಂಕಿ ಯಾಕೆ ಹೊತ್ಕೊಳ್ತು ಮತ್ತು ಮಧ್ಯಾಹ್ನ ಪಬ್ನಲ್ಲಿ 25ಕ್ಕೂ ಹೆಚ್ಚು ಜನ, ಎಷ್ಟು ಜನರ ಸ್ಥಿತಿ ಗಂಭೀರವಾಗಿದೆ, ಒಟ್ಟಾರೆ ಪರಿಸ್ಥಿತಿ ಈಗ ಯಾವ ರೀತಿ ಇದೆ, ಹೆಚ್ಚಿನ ಮಾಹಿತಿ ನೀಡಿ. ರಾಧವ್ರೆ, ಬಹಳ ಮುಖ್ಯವಾಗಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆದಂತ ಪರಿಣಾಮವೇ ಈ ಒಂದು ಅವಘಡವೇ ಕಾರಣ ಅಂತೇಳಿ ಮೇಲ್ನೋಟಕ್ಕೆ ಅಂದಾಜು ಮಾಡ್ಲಾಗ್ತಾ ಇದೆ. ಘಟನೆಗೆ ಸಂಬಂಧಪಟ್ಟಂತೆ ಇಬ್ಬರು ರೆಸ್ಟೋರೆಂಟ್ ಒಳಭಾಗದಲ್ಲಿಯೇ
ಸಜೀವವಾಗಿ ದಹನವಾಗಿದ್ದಾರೆ. ಇನ್ನಷ್ಟು ಜನರನ್ನ ರಕ್ಷಿಸುವಂತಹ ಪ್ರಯತ್ನವನ್ನು ಕೂಡ ಮೈಸೂರು ನಗರದ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿಯ ಸಮಯ ಪ್ರಜ್ಞೆ ಹಾಗೂ ಜಂಟಿ ಕಾರ್ಯಾಚರಣೆಯಿಂದ ಮತ್ತಷ್ಟು ಜನರು ಬದುಕುಳಿದಿದ್ದಾರೆ. ಏನು ಡಾರ್ಜಿಲಿಂಗ್ ಮೂಲದ ಸಾಹಿನ್ 26 ವರ್ಷ ಮತ್ತೆ ಪ್ರಕಾಶ್ 24 ವರ್ಷ ನೇಪಾಳದ ಮೂಲದ ಅಲ್ಲಿ ಕಾರ್ಮಿಕರಾಗಿ ಕೆಲಸವನ್ನು ಮಾಡ್ತಿದ್ದ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಇನ್ನುಳಿದಂತೆ ಗ್ರಾಹಕರಾದಂತ ಸೋನು 25 ವರ್ಷ, ರಮೇಶ್ 25 ವರ್ಷ, ಮಹಾದೇವ್ ಪ್ರಸಾದ್ 32 ವರ್ಷ, ಪ್ರಜ್ವಲ್ 26 ವರ್ಷ, ಅವಿನಾಶ್ 26 ವರ್ಷ ಇವರಿಬ್ಬರಿಗೂ ಕೂಡ ಈ ಇಷ್ಟು ಜನರಿಗೆ ಗಂಭೀರವಾಗಿ ಗಾಯಗಳಾಗಿದ್ರೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಾದಂತ ಅಪೋಲೋ ಆಸ್ಪತ್ರೆ ಮತ್ತೆ ಸುಯೋಗ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಶಿಫ್ಟ್ ಮಾಡಲಾಗಿದೆ. ಏನು ಪಬ್ನ ಮಾಲೀಕನಾಗಿರ್ತಕ್ಕಂಥ ಪ್ರೀತಮ್ ಪುನೀತ್ಗೂ ಕೂಡ ಗಂಭೀರ ಸ್ವರೂಪದ ಸುಟ್ಟ ಗಾಯಗಳಿಂದ ಆತ ಕೂಡ ಬಳಲ್ತಾ ಇದ್ದಾರೆ. ಸ್ಥಳಕ್ಕೆ ಧಾವಿಸಿರುವಂತಹ ಮೈಸೂರು ನಗರದ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಡಿಸಿಪಿ ಮುತ್ತುರಾಜ್ ಅವರು ಈ ಘಟನೆಯನ್ನ ಹತೋಟಿಗೆ ತರುವಂತಹ ಪ್ರಯತ್ನವನ್ನ ಮಾಡಿದ್ರು. ಘಟನೆಗೆ ಸಂಬಂಧಪಟ್ಟಂತೆ ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಕೂಡ ಘಟನೆಯ ಸ್ಥಳಕ್ಕೆ ಭೇಟಿ ನೀಡಿ ಅವಲೋಕನವನ್ನ ಮಾಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಆಗಬಹುದಾದಂತ ಭಾರಿ ಪ್ರಮಾಣದ ಅನಾಹುತವನ್ನ ತಪ್ಪಿಸುವಂತ ಕೆಲಸ ಕೂಡ ಇಲ್ಲಿ ನಡೆದಿದೆ. ಇಲ್ಲಿ 3:45 ಮತ್ತೆ 3:50 4 ಗಂಟೆಯ ಸಮೀಪ ಸಂಭವಿರುವಂತ ದುರಂತ ಇದು. ಏನು ಅಡಿಗೆ ಮನೆಯಲ್ಲಿ ಆದಂತಹ ಈ ಒಂದು ಶಾರ್ಟ್ ಸರ್ಕ್ಯೂಟ್ ಅಡಿಗೆ ಮನೆಯಲ್ಲಿ ಆಯ್ತಾ ಅಥವಾ ಹೊರಭಾಗದಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದ ಈ ಒಂದು ಅವಘಡ ಸಂಭವಿಸುತ್ತೆ. ಜೊತೆಗೆ ಪ್ರಿಕಾಷನರಿ ಮೆಜರ್ಸ್ ಅನ್ನ ಈ ಪಬ್ನ ಮಾಲೀಕರು ತೆಗೆದುಕೊಂಡಿಲ್ವಾ ಅನ್ನೋದು ಕೂಡ ಈ ಬಗ್ಗೆ ತನಿಖೆಯಿಂದ ಮಾಹಿತಿ ಗೊತ್ತಾಗಬೇಕು. ಕುವೆಂಪು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಘಟನೆಗೆ ಸಂಬಂಧಪಟ್ಟಂತೆ ಏನು ಸತ್ಯಾಸತ್ಯತೆಗಳಿದೆ, ಜೊತೆಗೆ ಯಾರ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣುತ್ತೆ, ಈ ಎಲ್ಲಾ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ರಾಧಾ, ಓಕೆ, ಇನ್ನು ಸುಮಾರು 25 ಜನರಲ್ಲಿ ಎಷ್ಟು ಜನರಿಗೆ ಗಂಭೀರ ಗಾಯಗಳಾಗಿದೆ ಮತ್ತು ಇನ್ನುಳಿದವರನ್ನ ಹೇಗೆ ಬಚಾವ್ ಮಾಡಿದ್ರು ಮತ್ತು ಅವರು ಮೇಲ್ಗಡೆಯಿಂದ ಕೆಲವರು ಜಿಗಿಯೋಕ್ಕೆ ಪ್ರಯತ್ನ ಪಟ್ಟರು ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸುರೇಶ್, ಇಲ್ಲಿ ಪ್ರಾಣವನ್ನ ಉಳಿಸ್ಕೊಳ್ಳೋದಿಕ್ಕೆ ಏನು ಪಬ್ನ ಮೇಲ್ಭಾಗ ಅಂದ್ರೆ 3ನೇ ಮಹಡಿಯಲ್ಲಿ ಇದ್ದಂತಹ ಪಬ್ ಇದು ತುಂಬಾ ಕಂಜೆಸ್ಟೆಡ್ ಏರಿಯಾದಲ್ಲಿ ಸ್ಟಾರ್ಟ್ ಆಗಿದ್ದಂತಹ ಪಬ್ ಇದಾಗಿತ್ತು. ಹೀಗಾಗಿ ಮೇಲ್ಭಾಗದಿಂದ ಕೆಳಗೆ ಜಿಗಿದ್ರೆ ಅಲ್ಲಿ ಪ್ರಾಣ ರಕ್ಷಣೆ ಆಗಬಹುದು ಅನ್ನೋ ಒಂದು ಪ್ರಯತ್ನವನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ರು. ಆದ್ರೆ ಇಲ್ಲಿ ಕೆಲವರು ಕೆಳಭಾಗದ ಫ್ಲೋರ್ಗೆ ಬಂದು ಕೆಳಗೆ ಜಿಗುವಂತ ಪ್ರಯತ್ನವನ್ನ ಮಾಡಿದ್ರು. ಸುಮಾರು 15ಕ್ಕೂ ಹೆಚ್ಚು ಮಂದಿ ಪಬ್ನಲ್ಲಿ ಇದ್ರು ಅನ್ನೋ ಒಂದು ಪ್ರಾಥಮಿಕ ಮಾಹಿತಿ ಲಭ್ಯ ಆಗಿದೆ. 7ಕ್ಕೂ ಹೆಚ್ಚು ಮಂದಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಇಬ್ಬರು ಕೂಡ ಇಲ್ಲಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಪ್ಲೀಸ್ ಹೋಲ್ಡ್ ಆನ್ ಸುರೇಶ್. ಈಗ ಪೊಲೀಸ್ ಅಧಿಕಾರಿಗಳಾದಂತಹ ಸುಂದರ್ ರಾಜ್ ನಮ್ಮೊಂದಿಗೆ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್. ಮೇಡಮ್ ನಮಸ್ಕಾರ, ಹೇಳಿ ಮೇಡಮ್. ಸರ್, ಇದು ಘಟನೆಗೆ ಕಾರಣ ಏನ್ ಸರ್? ಸಿಲಿಂಡರ್ ಸ್ಫೋಟನಾ? ಇಲ್ಲ ಮೇಡಮ್, ಅಂತ ಹೇಳ್ತಾ ಇದ್ದಾರೆ. ಹಾ ಸರ್, ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳ್ತಾ ಇದಾರೆ. ಈಗ ಮತ್ತೆ ಅದು ಹೇಗೆ ಏನು ಅಂತೇಳಿ ಈಗ ಕಂಪ್ಲೀಟ್ ಒಂದು ಸೆಕೆಂಡ್ ಫ್ಲೋರ್ ಕಂಪ್ಲೀಟ್ ಬೆಂದ್ಬಿಟ್ಟಿದೆ, ಬರ್ನ್ ಆಗಿದೆ. ಮತ್ತು ಶಾರ್ಟ್ ಸರ್ಕ್ಯೂಟ್ ಅಂತ ಈಗ ಮೇಲ್ ನೋಟಿಗೆ ತಿಳಿಸ್ತಾ ಇದ್ದಾರೆ. ಅಲ್ಲಿ ಯಾರು ಇದ್ದು ಹೊರಗೆ ಬಂದ್ರು ಅವರು ಅದ್ರ ಬಗ್ಗೆ ಡೀಟೇಲ್ ಆಗಿ ನಾವು ಇನ್ವೆಸ್ಟಿಗೇಷನ್ ಮಾಡೋದು ಹೇಳ್ಕೊಂತೀವಿ. ಎಷ್ಟು ಡೆತ್ ಕನ್ಫರ್ಮ್ ಆಗಿದೆ ಸರ್? ಮೇಡಮ್ ಡೆತ್ ಇಬ್ಬರು ಡೆತ್ ಆಗಿದ್ದಾರೆ. ಸಾಹಿಲ್ ಮುಖಿಯಾ ಅಂತ ಹೇಳಿ ಡಾರ್ಜಿಲಿಂಗ್ ಅವರು, ಮತ್ತೆ ಪ್ರಕಾಶ್ ಅಂತ ಹೇಳಿ ಫ್ರಮ್ ನೇಪಾಳ. ಇಬ್ರು ಹುಡುಗರು ಕುಕ್ಕಂತೆ ಅವರು ಒಳಗಡೆ ಒಂದು ರೂಮಲ್ಲಿ ಸೇರ್ಕೊಂಡಿದ್ರು. ಅವರು ಬರ್ನ್ ಆಗಿ ಸತ್ತಿದ್ದಾರೆ. ಮತ್ತೆ ಒಂದು ಇಬ್ಬರಿಗೆ ಇಂಜುರಿ ಆಗಿದೆ. ಪ್ರೀತಮ್ ಅಂತ ಹೇಳಿ ಓದ್ತಾರೆ, ಅವಿನಾಶ್ ಮ್ಯಾನೇಜರ್ ಅವ್ರಿಗೆ ಇಬ್ಬರಿಗೆ ಇಂಜುರಿ ಆಗಿದೆ. ಇಬ್ರು ಹಾಸ್ಪಿಟಲೈಸ್ ಆಗಿ ಔಟ್ ಆಫ್ ಇದ್ದಾರೆ. ಸರ್, ಏನೊಂದು 25 ಜನ ಇದ್ರು ಅಂತ ಹೇಳ್ತಾ ಇದ್ದಾರೆ ಸರ್. ಅವರೆಲ್ಲ ಸೇಫ್ ಆಗಿದ್ದಾರಾ? ಅದರ್ವೈಸ್ ಹೌದೌದು ಮೇಡಮ್, ಇಮಿಡಿಯೇಟ್ ಬಸ್ ಆಗಿದೆ. ಬಂದು ಹಾಕಿ ರೆಸ್ಕ್ಯೂ ಮಾಡಿದ್ದಾರೆ. ಎಲ್ಲರೂ ಸೇಫ್ ಆಗಿದ್ದಾರೆ ಸರ್. ಇದು ಎಂತ ಲೀಗಲೈಸ್ಡ್ ಸರ್ ಇದು ಪಬ್? ಮೇಡಮ್ ಈಗ ಅದಕ್ಕೆ ಅಂತ ಹೇಳ್ಬಿಟ್ಟು ರೆಸ್ಟೋರೆಂಟ್ ಇದೆ. ಫ್ಲೋರಲ್ಲಿ ಕಂಪ್ಲೀಟ್ ಇದೆ. ಅದು ಡ್ಯೂ ಟು ಸ್ಮಾರ್ಟ್ ಸರ್ಕ್ಯೂಟ್ ಅಂತ ತಿಳಿಸ್ತಾ ಇದ್ದಾರೆ. ಅದು ತನಿಖೆಯಲ್ಲಿ ಆಲ್ ರೈಟ್. ಒಂದು ಸ್ವಲ್ಪ ನಿಮ್ದು ಆಡಿಯೋ ಪ್ರಾಬ್ಲಮ್ ಇದೆ ಸರ್. ಇಟ್ಸ್ ಓಕೆ, ಥ್ಯಾಂಕ್ ಯು ವೆರಿ ಮಚ್. ತಾವು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರಿ. ಓಕೆ, ಸೊ 25 ಜನ ಇದ್ದರು ಮತ್ತು ಅದರಲ್ಲಿ ಭಾಳಷ್ಟು ಜನ ಸೇಫ್ ಆಗಿದ್ದಾರೆ. ಇಬ್ಬರು
ಡೆತ್ ಆಗಿದ್ದಾರೆ. ಆ್ಯಂಡ್ ಇಬ್ಬರಿಗೆ ಗಂಭೀರತರವಾದಂಥ ಗಾಯವಾಗಿದೆ. ಅದರಲ್ಲಿ ಮಾಲೀಕರಾದಂತಹ ಏನು ವ್ಯಕ್ತಿ ಪ್ರೀತಮ್ ಪುನೀತ್ ಅಂತ, ಅವರ ಸ್ಥಿತಿ ಕೂಡ ಗಂಭೀರವಾಗಿದೆ ಅನ್ನುವಂತಹ ಸುದ್ದಿ ಬರ್ತಾ ಇದೆ. ಇದು ಸಿಲಿಂಡರ್ ಸ್ಫೋಟ ಅಲ್ಲ, ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದ್ದಕ್ಕಿದ್ದಂತೆ ಬೆಂಕಿ ಯಾವ ದೊಡ್ಡ ಪ್ರಮಾಣದಲ್ಲಿ ಹೊತ್ಕೊಂಡಿದೆ ಅಂತಂದರೆ ಭಾಳ ರಿಯಲಿ 25 ಜನರಲ್ಲಿ ಭಾಳಷ್ಟು ಜನನ ಬಚಾವ್ ಮಾಡಿರೋದು ತುಂಬ ಗ್ರೇಟ್ ಅಂತ ಅನ್ನಿಸ್ತಾ ಇದೆ.